ರೂಪಧಾರ ನಿರ್ಗುಣ ಗುಣಮಯ ಸಂಪದ ತವೈ ಶ್ರೀಪಾದ ಭಾವ ಗೋಷ್ಪದ. ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಶ್ರೀಮದ್ ಭಾಗವತ ಸಪ್ತಾಹವನ್ನು ಪ್ರವೇಶ ಮಾಡಲಿದ್ದೇವೆ. ಭಾಗವತ ಪ್ರವಚನವನ್ನು ನಡೆಸಿಕೊಡಲು ಇಂದು ನಮ್ಮಲ್ಲಿಗೆ ಆಗಮಿಸಿರುವಂತಹ ಪರಮ ಪೂಜ್ಯ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರವರು ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರವರು ಶ್ರೀರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿಸ್ವಾರ್ಥ ಸೇವೆ, ಆಧ್ಯಾತ್ಮಿಕ ಸಾಧನೆ ಅರ್ಪಿಸಿಕೊಂಡಿರುವ ಹಿರಿಯ ಸಾಧುಗಳಲ್ಲಿ ಒಬ್ಬರು. ಇವರು ಸ್ವಾಮಿ ತಪಸ್ಯಾನಂದಜಿ ಮಹಾರಾಜರಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದಾರೆ ಹಾಗೂ ಪರಮ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ್ದಾರೆ. ಶ್ರೀರಾಮಕೃಷ್ಣ, ಶ್ರೀಮಾತೆ ಶ್ರೀ ಶಾರದಾದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ಆದರ್ಶಗಳ ಪ್ರಚಾರ ಹಾಗೂ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರು ಡಿಸೆಂಬರ್ 1988ರಲ್ಲಿ ಬೆಂಗಳೂರಿನ ಬಸವನಗುಡಿಯ ಶ್ರೀರಾಮಕೃಷ್ಣ ಮಠವನ್ನು ಸೇರಿದರು. ಅಲ್ಲಿಂದ ಮಾರ್ಚ್ 1998ರವರೆಗೆ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನಂತರ 1998ರಿಂದ 2003ರವರೆಗೆ ಹಲಸೂರಿನ ಶ್ರೀರಾಮಕೃಷ್ಣ ಮಠದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. राधा माधव हरि गोविंद जय जय. मुकुंद जय जय मुरारी 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 जय जय. मधुसूदना मुरली
ರಾಧಾ